ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವಿಷಯ ಏನಂತ ಆಲ್ರೆಡಿ ನೀವು ಕಂಪ್ಲೇಂಟ್ ನೋಡುತ್ತಾರೆ. ಏನಪ್ಪ ವಿಷಯ ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಬರ್ತ್ಡೇ ಸ್ಪೆಷಲ್ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿತ್ತು. ಆಲ್ರೆಡಿ ತುಂಬ ಜನ ರಿವ್ಯೂ ಕೊಟ್ಟಿದ್ದಾರೆ. ನಾನೇ ಲೇಟಾಗಿ ಕೊಡ್ತಿರೋದು ಅನಿಸುತ್ತೆ. ಟೀಸರ್ ತುಂಬ ಜನ ನೋಡಿ ಸೈಕ್ ಅಂತೂ ಆಗಿರ್ತೀರಾ, ಅದಂತೂ 100%. ಟಾಕ್ಸಿಕ್ ಸಿನಿಮಾದ ಟೀಸರ್ ಯಾರ್ಯಾರು ನೋಡಿದ್ದೀರಾ, ಏನು ಅನಿಸ್ತಂತ ಕಮೆಂಟ್ ಮಾಡಿ. ನನಗೇನು ಅನಿಸ್ತಂತ ಹೇಳೋದಾದರೆ, ನನಗಂತೂ ಟೀಸರ್ ರಿಲೀಸ್ ಆಗಿ 5 ಮಿನಿಟ್ಸ್ಗೆ ನಾನು ಟೀಸರ್ ನೋಡಿದೆ ಅಂತಲೇ ಹೇಳ್ಬೋದು. ಟೀಸರ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರಿಗೂ ತಲೆಯಲ್ಲಿ ಒಂದೇ ಹೊಡ್ತಿರೋದು ಟಾಕ್ಸಿಕ್ ಅಂದಿದ ತಕ್ಷಣ ಡ್ಯಾನ್ಸಿಂಗ್ ಕಾರ್ ಅಂತ. ಸೊ ಅಲ್ಲಿಗೂ ಬರ್ತೀನಿ. ಅದಕ್ಕೆ ಮುಂಚೆ ನನಗೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ಏನು ಅನಿಸ್ತು ಅಂತ ಹೇಳ್ತೀನಿ. ಮೊದಲನೇದಾಗಿ ಟೀಸರ್ ಸ್ಟಾರ್ಟ್ ಆಗಿದ ತಕ್ಷಣ ನಮಗೆ ಫಸ್ಟು ಒಂದು ಕ್ರಿಶ್ಚಿಯಾನಿಟಿ ಕಮ್ಯುನಿಟಿಯ ಒಂದು ಸ್ಮಶಾನ ಕಾಣಿಸುತ್ತೆ. ಆ ಕ್ರಿಶ್ಚಿಯಾನಿಟಿ ಕಮ್ಯುನಿಟಿ ಯಾರೋ ಒಬ್ಬ ಡಾನ್, ಆಪೋಸಿಟ್ ಯಶ್ ಅವರ ಆಪೋಸಿಟ್ ಡಾನೇ ಆಗಿರ್ಬೋದು, ಅವರು ವಿಲನ್ ಆಗಿರ್ಬೋದು. ನಮ್ಮ ಇನ್ನೊಂದು ಗ್ಯಾಂಗ್ ಸ್ಟಾರ್, ಇನ್ನೊಬ್ಬ ಗ್ಯಾಂಗ್ ಟೀಮ್ ಅವರು ಆಗಿರ್ತಾರೆ. ಆ ಇನ್ನೊಂದು ಟೀಮ್ನ ಗ್ಯಾಂಗ್ನ ಮಗನನ್ನು ಯಶ್ ಕಡೆಯವರು ಇಲ್ಲ ಯಶ್ ಸಾಯಿಸಿರ್ತಾರೆ ಅನ್ಸುತ್ತೆ. ಅವ್ರ ಮಗನ ಬಾಡಿನ ತಂದು ಸ್ಮಶಾನದಲ್ಲಿ ಮಣ್ಣು ಮಾಡ್ತಾ ಇರ್ತಾರೆ. ಅವಾಗ ಡಾನ್ ಕೇಳ್ತಾನೆ, ರಾಯ ಬ್ರಾಲ್ವಾ ಅಂತ. ರಾಯ ಅಂದ್ರೆ ಯಾರಪ್ಪ ಅಂದ್ರೆ ನಮ್ಮ ಯಶ್ ಅವರ ಪಾತ್ರದ ಹೆಸರು ಅಂತ ಹೇಳ್ಬೋದು. ಹೌದು, ರಾಯ ಬ್ರಾಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಆಪೋಸಿಟ್ ಗ್ಯಾಂಗ್ನ ಜೊತೆಗೆ ಯಾರು ಇರ್ತಾರೆ ವಿಲನ್ಸ್, ಅವ್ರು ಹೇಳ್ತಾರೆ ಇಲ್ಲ ಅವ್ರು ಬರಲ್ಲ, ಅವನು ನೀವು ಆರಾಮಾಗಿ ಮಾಡಿ ಅಂತ ಹೇಳ್ತಾನೆ. ಆಯ್ತು ಅಂದ್ಬಿಟ್ಟು ಈ ತರ ಸ್ಮಶಾನದ ಕಾರ್ಯ ಏನು ಅವ್ರು ಮಾಡ್ತಾ ಇರ್ತಾರೆ. ಈ ಟೈಮಲ್ಲಿ ಒಂದು ಕಾರ್ ಬರುತ್ತೆ, ಒಂದು ರೆಟ್ರೋ ಸ್ಟೈಲ್ ಕಾರು ಮ್ಯೂಸಿಕ್ ಜೊತೆ ಬಂದು ಒಂದು ಮಾರಕ್ಕೆ ಡ್ಯಾಶ್ ಹೊಡಿತದೆ ಅಂತಲೇ ಹೇಳ್ಬೋದು. ಹೌದು, ಅದು ಡ್ಯಾಶ್ ಆಗಿದ ತಕ್ಷಣ ಎಲ್ಲ ವಿಲನ್ಸ್ ಏನು ಸ್ಮಶಾನದಲ್ಲಿ ಕಾರ್ಯ ಮಾಡ್ತಾ ಇರ್ತಾರೆ ಅವರೆಲ್ಲ ನೋಡ್ತಾರೆ. ಆ ರಾಯ ಬಂದ ಅಂತ ಅನ್ಕೋತಾರೆ, ಆದ್ರೆ ರಾಯ ಬಂದಿರಲ್ಲ. ನೀವು ನೋಡಿರ್ಬೋದು, ಪ್ರತಿಯೊಬ್ರು ಇತ್ತೀಚೆಗೆ ಯಾರು ಫಸ್ಟ್ ಟೈಮ್ ನೋಡಿದೀರಾ ಅವ್ರಿಗೆಲ್ಲ ಅನ್ಸಿದ್ದು ಒಂದೇ, ಆ ಶೂ ಲೆಗ್ಸ್ ಏನು ಎಂಟ್ರಿ ತೋರಿಸ್ತಾರೆ ಎಷ್ಟೇ ಬಂದ್ರು ಅಂತಾನೆ ಅನ್ಕೋಬಹುದು, ಆ ಥರ ಇರ್ತದೆ. ಆದ್ರೆ ನೋಡಿದ್ರೆ ಅಲ್ಲಿ ಬೇರೆನೇ ಆಗಿರ್ತದೆ ಅಂತಾನೆ ಹೇಳ್ಬೋದು. ಅದು ಆಗಿರಲ್ಲ, ಒಬ್ಬ ಯಾರೋ ಕುಡ್ಕ ಒಬ್ಬ ಡ್ರೈವ್ ಮಾಡ್ಕೊಂಡ್ ಬಂದು ಬುದ್ಧಿ ಹೊರಗಡೆ ಬರ್ತಾನೆ. ಅವಾಗ ವಿಲನ್ಸ್ ಎಲ್ಲ ಯಾರೋ ಒಬ್ಬ ಕುಡ್ಕ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಇನ್ನು ಹೋಗೋ ಟೈಮಲ್ಲಿ ಅವನೇನ್ ಮಾಡ್ತಾನೆ, ಕುಡ್ಕ ಕಾರಿಂದ ಇಳಿದು ಕಾರಿಂದ ಇರೋ ಡಿಕ್ಕಿಲಿರೋ ಒಂದು ಬ್ಯಾಗ್ ತೆಗಿತಾನೆ. ಬ್ಯಾಗ್ ತೆಗೆದು ಒಂದು ವೈರ್ ಬಂಬ್ ಅಂತೀವಿ ನಮ್ಮ ಸೈಡ್, ಅದನ್ನ ತೆಗಿತಾನೆ. ಅದು ತೆಗೆದುಬಿಟ್ಟು ಏನ್ ಮಾಡ್ತಾನೆ, ಆ ಮಿಷಿನ್ಗೆ ಕಾರ್ಗೂ ಒಂದು ಕನೆಕ್ಟ್ ಮಾಡ್ತಾನೆ, ಕಲೆಕ್ಷನ್ ಕೊಡ್ತಾನೆ, ವೈರ್ ಕಲೆಕ್ಷನ್ ಕೊಡ್ತಾನೆ. ಆ ಕೈಯರ್ ಕಲೆಕ್ಷನ್ ಏನಪ್ಪಾ ಅಂದ್ರೆ, ನಾವು ಹಳೆ ಕಾಲದ ಹಳೆ ಫಿಲಮ್ ನಲ್ಲಿ ನೋಡ್ಬೋದು, ನಾವೆಲ್ಲಾರ ಬಾಂಬ್ ಬ್ಲಾಸ್ಟ್ ಮಾಡ್ಬೇಕಂದ್ರೆ ವೈರ್ನ ಉದ್ದ ಬಿಟ್ಟು ಇಲ್ಲಿ ಪಂಪ್ ಮಾಡಿದ್ರೆ ಅಲ್ಲಿ ಬ್ಲಾಸ್ಟ್ ಆಯ್ತದೆ, ನಾವು ಅನ್ಕೊಂಡಿದ್ದ ಜಾಗದಲ್ಲಿ ಬ್ಲಾಸ್ಟ್ ಆಗುತ್ತೆ. ಆತರ ಇದಿದ್ದದು. ಆ ಬ್ಲಾಸ್ಟ್ ಇನ್ನೇನು ಸ್ಟಾರ್ಟ್ ಆಗಬೇಕು, ಇನ್ನು ಎಷ್ಟು ಗಂಟೆ ತೋರಿಸ್ಬೇಕು ಅನ್ನೋ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನು 1 ನಿಮಿಷ 6 ಸೆಕೆಂಡ್, 1 ನಿಮಿಷ 10 ಸೆಕೆಂಡ್ ಸ್ಟಾರ್ಟ್ ಆಗೋ ವಿಡಿಯೋ ಆಲ್ಮೋಸ್ಟ್ 30 ಸೆಕೆಂಡ್ಸು. ಯಾರ್ಯಾರು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಿದ್ರು ಅವ್ರಿಗಂತೂ ಮುಜುಗರ ನಗ್ಬೇಕು ಅಳ್ಬೇಕು ಆ ಥರ ಪರಿಸ್ಥಿತಿ ಆಗಿರ್ತದೆ. ತುಂಬಾ ಎಲ್ಲರೂ, ಕೆಲವ್ರು ನೋಡಿದೀವಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲೆಲ್ಲ ಹೇಳ್ತಾ ಇರ್ತಾರೆ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ದೊಡ್ಡ ಸ್ಕ್ರೀನ್ ಅಲ್ಲಿ ದೊಡ್ಡ ಟಿವಿಲಿ ನೋಡ್ತಿದ್ವಿ ಅಂತ. ಆ ಸೀನ್ ಬಂದಾಗ ಎಷ್ಟು ಮುಜುಗರಾಗಿತ್ತು ಅವ್ರಿಗೆ ಗೊತ್ತು. ಅದಕ್ಕೆ ಐ ಥಿಂಕ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ರು, ಐ ಥಿಂಕ್ 18+ ವಿಡಿಯೋನೇ ಆಗಿತ್ತು ನನ್ನ ಪ್ರಕಾರ. ಇದು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಯಶ್ ಅವರು ಈ ತರ ರೀತಿಲಿ ಕಾಣಿಸ್ಕೋತಾರೆ ಅಂತ. ಆದ್ರೆ ಟೀಸರ್ ನೋಡಿರೋರು ಫ್ಯಾಮಿಲಿ ಜೊತೆ ಅವ್ರ ಕತೆ ಅಷ್ಟೇ ಅಂತಾನೆ ಹೇಳ್ಬೋದು. ನನಗಂತೂ ಸೈಕ್ ಅಂತಾನೆ ಹೇಳ್ಬೋದು. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫಸ್ಟ್ ಒಂದು ಟೀಸರ್ ಲಾಸ್ಟ್ ಇಯರ್ ಬಿಟ್ಟಾಗ ಒಂದು ಗ್ಲಿಮ್ಸ್ ಏನ್ ಬಿಟ್ಟಿದ್ರು, ಆ ಗ್ಲಿಮ್ಸ್ ಪ್ರೆಸೆಂಟ್ ಆ ಬರ್ತ್ಡೇಗೋಸ್ಕರ ಬಿಟ್ಟಿದ್ರು ವಿಡಿಯೋ ಮಾಡಿ ಅಂತ ಅನ್ಕೊಂಡ್ವಿ. ಆದ್ರೆ ಸಿನಿಮಾದಲ್ಲಿ ಹಲವು ಸೀನ್ಗಳು ಈ ತರ ಇದ್ದೇ ಇರುತ್ತಂತ ಕನ್ಫರ್ಮ್ ಅಂತೂ ಆಗಿದೆ. ಐ ಥಿಂಕ್ ಇದು 18+. ಮುಂದಿನ ದಿನಗಳಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಬರೋದು ಕಷ್ಟ ಆಗ್ಬೋದು, ಅಥವಾ ಫಿಲಮ್ ಅವರು ಕೆಲವು ಸೀನ್ಗಳು ಕತ್ರಿ ಹಾಕ್ಬೋದು ಅಂತ ಹೇಳ್ಬೋದು. ಆ ಸೀನ್ ಸ್ಟಾರ್ಟ್ ಆಗುತ್ತೆ, ಒಳಗಡೆ ವರ್ಕೌಟ್ ನಡೀತಾ ಇರ್ತದೆ, ಹೊರಗಡೆನೂ ವರ್ಕ್ ನಡೀತಾ ಇರ್ತದೆ. ಸೊ ಈ ಸೀನ್ನಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ನೋಡಿ ಲಾಸ್ಟ್ ಸೀನಲ್ಲಿ, ಅದಂತೂ ಚಿಂದಿ ಅಂತಾನೆ ಹೇಳ್ಬೋದು. ಆ ಚಿಂದಿ ಆದ್ಮೇಲೆ ಅದು ಹೆಂಗಿದೆ ಅಂದ್ರೆ, ಒಂದು ಹಾಲಿವುಡ್ ಇಂಗ್ಲಿಷ್ ಫಿಲಮ್ ನೋಡ್ತಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಯಾಕಂದ್ರೆ ಫುಲ್ ಹಾಲಿವುಡ್ ಫಿಲಮ್ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಯಾವುದು ಕನ್ನಡ ಸಿನಿಮಾ ಅಲ್ಲ, ಇಂಡಿಯನ್ ಸಿನಿಮಾ ಅಲ್ಲ, ಒಂದು ಹಾಲಿವುಡ್ ಸಿನಿಮಾ ನೋಡ್ತಿದ್ದೀವಿ ಅನ್ನೋ ಫೀಲು ಈ ಏನದು ವಿಡಿಯೋಗ್ರಫಿಲಿ ಕಾಣಿಸುತ್ತೆ ನಿಮಗೆ, ಸಿನಿಮಾಟೋಗ್ರಫಿಲಿ ಕಾಣಿಸುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಕವರೇಜ್ ಶೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಸಖತ್ತಾಗಿದೆ ಸಿನಿಮಾ ಅಂತ. ಈ ಐಡಿಯಾ ಕಾರುದು ಯಾರಿಗೆ ಬಂದಿದೆ ಗೊತ್ತಿಲ್ಲ. ಐ ಥಿಂಕ್ ಯಶ್ ಅವ್ರಿಗೆ ಬಂದಿರ್ತದೆ, ಏನೋ ಗೊತ್ತಿಲ್ಲ. ಯಾಕಂದ್ರೆ ಯಶ್ ಅವರು ಇದರಲ್ಲಿ ರೈಟರ್ ಆಗಿದ್ದಾರೆ. ಸೊ ಇದ್ರೂ ಇರ್ಬೋದು ಅವ್ರದ್ದೇ ಇದು. ಆ ಬ್ಲಾಸ್ಟ್ ಆದ್ಮೇಲೆ ವಿಲನ್ಸ್ ಎಲ್ಲ ಒಂದೊಂದ್ ಕಡೆ ದಿಕ್ಕಾಪಾಲಾಯ್ತಾರೆ. ಬ್ಲಾಸ್ಟ್ ಆಗಿ ಎಲ್ಲ ಕೆಲವರು ಸತ್ತೇ ಹೋಗ್ತಾರೆ. ಅದಾಗಿ ನೆಕ್ಸ್ಟ್ ನಮ್ಮ ಯಶ್ ಅವರ ಏನು
ಎಂಟ್ರಿ ತೋರಿಸ್ತಾರೆ, ಅದಂತೂ ಔಟ್ ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದು. ನನಗಂತೂ ಹೇಳ್ತೀವಿ ತುಂಬ ಸಿನಿಮಾಗಳಲ್ಲಿ ಹೀರೋಗಳು ಎಂಟ್ರಿ ಕೊಡಬೇಕಾದ್ರೆ ಏನೇನೋ ಪ್ರಯತ್ನ ಮಾಡ್ತಾರೆ ತೋರ್ಸೋಕ್ಕೆ. ಆದರೆ ರಿಯಲ್ ಎಂಟ್ರಿ ಒಬ್ಬ ಹೀರೋಗಂದ್ರೆ ಇದೆ ಅಂತಲೇ ಹೇಳ್ಬೋದು. ಹೀರೋಗ್ ಅನ್ಬೇಕಾ ವಿಲನ್ ಅನ್ಬೇಕಾ ಗೊತ್ತಿಲ್ಲ, ಎಂಟ್ರಿ ಅಂತೂ ಚಿಂದಿ ಇರ್ಬೋದು. ಆ ಎಂಟ್ರಿಯಿಂದ ಹಿಡಿದು ಬರಬೇಕಾದ್ರೆ ಡಾನ್ಗಳು ಹೇಳ್ತಾರೆ ಅವನ್ನ ಶೂಟ್ ಮಾಡಿ ಸಾಯಿಸಿ ಅಂತ. ಆವಾಗ ಒಬ್ಬ ಅವನ್ನ ಯಶ್ ರಾಯ ಪಾತ್ರದಲ್ಲಿರುವ ಯಶ್ ಅವ್ರನ್ನ ಸಾಯಿಸಕ್ಕೆ ಹೋಗ್ತಾನೆ. ಆದರೆ ಆ ಗನ್ನೇ ತನ್ನ ಕಾಲಲ್ಲಿ ಶೂಟ್ ಮಾಡೋ ಸೀನ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು, ಚಿಂದಿ ಆಗಿದೆ. BGM ಅಂತೂ ನಮ್ಮ ರವಿ ಬಸ್ರವ್ರ ಸರ್ಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಎಕ್ಸ್ಪೆಕ್ಟ್ ಮಾಡಿದ್ವಿ KGF ಸಲಾರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಆಲ್ಮೋಸ್ಟ್ ಸೇಮ್ ಇದೆ ಅಂತ ಸ್ವಲ್ಪ ಅದು ಡೌಟ್ ಇತ್ತು ರವಿ ಬಸ್ ಅವ್ರ ಮೇಲೆ. ಆದರೆ ಇದೆಲ್ಲಂತೂ ಡಿಫ್ರೆಂಟಾಗೇ ಇದೆ ಅನ್ಬೋದು. BGM ಅಂತೂ ಚಚ್ಚಿ ಬಿಸಾಕಿದ್ದಾರೆ. ಆ BGM ಕೂಡ ತುಂಬ ಅಂದರೆ ತುಂಬ ಆಲ್ಮೋಸ್ಟ್ 50% ಅದೇ ಸಪೋರ್ಟ್ ಮಾಡಿರೋದು ಯಶ್ ಅವ್ರದ್ದು ಒಂದು ಕ್ಯಾರೆಕ್ಟರ್ ಜೊತೆ ಅದು BGM ಸೇರಿರೋದಕ್ಕೇನೆ ಇದು ಔಟ್ ಸ್ಟ್ಯಾಂಡಿಂಗ್ ಆಗಿರೋದು. ಅಲ್ಲಿಂದ ಗನ್ನು ಎಲ್ಲರಿಗೂ ಶೂಟ್ ಮಾಡೋ ಸೀನ್ ಇರ್ಬೋದು, ಲಾಸ್ಟಲ್ಲಿ ಅವ್ರು ಸಿಗರೇಟ್ ಇಟ್ಕೊಂಡು ಲಾಸ್ಟ್ ಇನ್ನೊಂದು ಸೀನು ಕಾರ್ ಡ್ಯಾನ್ಸಿಂಗ್ ಆದಮೇಲೆ ನೆಕ್ಸ್ಟ್ ಟ್ರೆಂಡಿಂಗ್ ಅಂತ ಆಗಿರೋದೆ ಡ್ಯಾಡ್ ಈಸ್ ಹೋಮ್ ಅನ್ನೋದು. ಅದಂತೂ ತುಂಬ ಚಿಂದಿಯಾಗಿದೆ. ಡ್ಯಾಡ್ ಈಸ್ ಹೋಮ್ ಅಂದು ಆ ಸೀನ್ನ ಕಟ್ ಮಾಡಿ ಅದಕ್ಕೆ ಟೀಸರ್ ಕ್ಲೋಸ್ ಮಾಡ್ತಾರೆ. ಟೀಸರ್ ಅಂತೂ ಅಲ್ಟಿಮೇಟ್ ಇದೆ. ಪ್ರೆಸೆಂಟು ನಮ್ಗೆ ಇನ್ನು ಗೊತ್ತಿರೋ ಪ್ರಕಾರ ಇದು ಟೀಸರ್ ಅಲ್ಲ, ಇದು ರಾಯ ಪಾತ್ರದಲ್ಲಿ ಯಶ್ ಅವರ ಇಂಟ್ರೊಡ್ಯೂಸ್ ವಿಡಿಯೋ ಅಂತಲೇ ಹೇಳ್ಬೋದು. ಇದು ಬರ್ತ್ಡೇ ಸ್ಪೆಷಲ್ ಆಗಿ ಬಿಟ್ಟಿರೋ ಒಂದು ಇಂಟ್ರೊಡ್ಯೂಸ್ ಟೀಸರ್ ಅಂತ ಹೇಳ್ಬೋದು ಅಷ್ಟೇ. ನನಗಂತೂ ತುಂಬ ಇಷ್ಟ ಆಯಿತು ಈ ವಿಡಿಯೋ. ನಿಮ್ಗೇನು ಅನಿಸ್ತು ಈ ವಿಡಿಯೋ ನೋಡಿ, ಟೀಸರ್ ನೋಡಿ ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಇದಂತೂ ಪಕ್ಕ ನನಗೆ ಗೊತ್ತಿರೋ ಪ್ರಕಾರ 18+ ಫಿಲಮೇ ಆಗುತ್ತೆ ಇದು. ಯಾಕಂದರೆ ಜಾಸ್ತಿ ರಕ್ತಪಾತ ಸೀನ್ಗಳು ಇರ್ಬೋದು, ಶೂಟ್ ಔಟ್ ಇರ್ಬೋದು, ಒಂದು ಏನು ಈ ಸೆಕ್ಸಿ ಸಂಬಂಧಪಟ್ಟಂತೆ ವೀಡಿಯೋಸ್ಗಳು ಜಾಸ್ತಿ ಇರುತ್ತೆ. ಸೊ ಆದಷ್ಟು ಐ ಥಿಂಕ್ ಫ್ಯಾಮಿಲಿ ಆಡಿಯನ್ಸ್ಗೆ ಸ್ವಲ್ಪ ಮುಜುಗರ ಆಗೇ ಆಗುತ್ತೆ, ಸ್ವಲ್ಪ ಎಲ್ಲ ಜಾಸ್ತಿನೇ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಈ ಸಿನಿಮಾಗೆ. ಇದ್ರ ಜೊತೆಗೆ ದುರಂಧರ್ 2 ಆಪೋಸಿಟ್ ಬರ್ತಿದೆ, ನೋಡೋಣ ನಮ್ಮ ಟಾಪ್ಸಿಕ ಅವ್ರು ದುರಂಧರ್ 2 ಅಂತ. ಇದು ಪ್ಯಾನ್ ವರ್ಲ್ಡ್ ಸಿನಿಮಾ. ನಮ್ಮ ಯಶ್ ಅವರ ತುಂಬ ಎಫರ್ಟ್ ಹಾಕಿ ಮಾಡಿರೋ 4 ವರ್ಷದ ನಂತರ ಬೇಕಾರೋ ಸಿನಿಮಾ. ನಾವಂತೂ ಸಪೋರ್ಟ್ ಮಾಡೇ ಹೋಗ್ತೀವಿ, ನೀವು ಸಪೋರ್ಟ್ ಮಾಡಿ. ಒಂದು ನೆಗೆಟಿವ್ ಅಂತೂ ಮಾಡೋಕ್ಕೆ ಹೋಗಬೇಡಿ, ಒಂದು ಫಿಲಮ್ ಥರ ತೊಗೊಳ್ಳಿ ಅಂತ ಹೇಳ್ತೀವಿ. ಪರ್ಸ್ನಲಾಗಿ ಯಾವುದು ತೊಗೋಬೇಡಿ. ನನಗಂತೂ ಈ ವಿಡಿಯೋ ಈ ಟೀಸರ್ ತುಂಬ ಇಷ್ಟ ಆಯಿತು. ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.